ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಕ್ಸಲೆಂಟ್ ಬ್ರೈನ್ಸ್ ಕನ್ನಡ. ಇವತ್ತು ನಾವು ಮಾಡ್ತಿರೋ ಚಾಪ್ಟರ್ಸ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ವಿಚ್ ಇಸ್ ಫಾರ್ 11 ಮಾರ್ಕ್ಸ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್. ಆ್ಯಂಡ್ ಇವಾಗ ನಾವು ಸ್ಟಾರ್ಟ್ ಮಾಡೋದು ಎಲೆಕ್ಟ್ರಿಕ್ ಚಾರ್ಜಸ್ ಡೆಫಿನೇಷನಿಂದ. ವಾಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕೇಳಿದ್ರೆ, ಇಟ್ ಈಸ್ ಬೇಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಅಂದರೆ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಎಕ್ಸಿಬಿಟ್ ಆಗಬೇಕಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಇಸ್ ಕಂಪಲ್ಸರಿ. ಇನ್ನೊಂದು ಡೆಫಿನೇಷನ್ ಇದೆ, ನೀವು ಯಾವುದನ್ನು ಬೇಕಾದರೂ ಬರೀಬೋದು. ಇಟ್ ಈಸ್ ದಿ ಬೇಸಿಕ್ ಪ್ರಾಪರ್ಟಿ ಆಫ್ ದಿ ಮ್ಯಾಟರ್ ಡ್ಯೂ ಟು ವಿಚ್ ಅನದರ್ ಚಾರ್ಜ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಅಂದರೆ ಒಂದು ಚಾರ್ಜು ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ನೀಡೆಡ್ ಅಂತ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್. ಇದನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ. ಇದೇನು 1 ಮಾರ್ಕ್ಸ್ ಅಂದರೆ ಈ 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಲ್ಲಿ ಡಿವಿಷನ್ ಮಾಡಿಬಿಟ್ಟು ಒಂದೊಂದ್ಸಲಿ 1 ಮಾರ್ಕ್ಸಿಗೆ ಈ ಕ್ವಶನ್ನ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಇದನ್ನು 1 or 3 ಮಾರ್ಕ್ಸ್, 1, 2 or 3, 1 to 3 ಮಾರ್ಕ್ಸ್ ಕೇಳ್ತಾರೆ. ಫಸ್ಟ್ ಪಾಯಿಂಟ್, ಲೈಕ್ ಚಾರ್ಜಸ್ ರಿಪೆಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಲೈಕ್ ಚಾರ್ಜಸ್ ಅಂದರೆ ಪಾಸಿಟಿವ್ ಪಾಸಿಟಿವ್, ನೆಗೆಟಿವ್ ನೆಗೆಟಿವ್ ಈ ಥರ. ಅನ್ಲೈಕ್ ಅಂದರೆ ಪಾಸಿಟಿವ್ ನೆಗೆಟಿವ್ ಆರ್ ನೆಗೆಟಿವ್ ಪಾಸಿಟಿವ್ ಈ ಥರ. ಇವಾಗ ಪಾಸಿಟಿವ್ ಪಾಸಿಟಿವ್ ಬಂದರೆ ಏನಾಗುತ್ತೆ? ರಿಪೆಲ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಲೈಕ್ ಚಾರ್ಜಸ್. ಪಾಸಿಟಿವ್ ನೆಗೆಟಿವ್ ಬಂದರೆ ಇಟ್ಸ್ ಗೆಟ್ ಅಟ್ರಾಕ್ಟೆಡ್ ಬಿಕಾಸ್ ಇಟ್ ಈಸ್ ಅನ್ಲೈಕ್ ಚಾರ್ಜಸ್. ಸೆಕೆಂಡ್ ಪಾಯಿಂಟ್, ಚಾರ್ಜ್ ಇಸ್ ಸ್ಕೇಲಾರ್. ಚಾರ್ಜ್ ಇಸ್ ಸ್ಕೇಲಾರ್ ಅಂದರೆ ವಿಚ್ ಹ್ಯಾಸ್ ಓನ್ಲಿ magnitude but no direction. Next, charge is not affected by its motion. ಅಂದರೆ ಮೋಷನ್ ಚೇಂಜ್ ಆಗಿದ ತಕ್ಷಣ ಚಾರ್ಜ್ ಕೂಡ ಚೇಂಜ್ ಆಗಬೇಕಂತ ಏನು ಇಲ್ಲ. ನೆಕ್ಸ್ಟ್ ಪಾಯಿಂಟ್, ಚಾರ್ಜ್ ಈಸ್ ಕನ್ಸರ್ವ್ಡ್. ನಾವು ಚಾರ್ಜನ್ನ ಕನ್ಸರ್ವ್ ಮಾಡ್ಬೋದು ಅಂತ. ನೆಕ್ಸ್ಟ್ ಪಾಯಿಂಟ್, ಚಾರ್ಜ್ ಇಸ್ ಅಡಿಟಿವ್. ಚಾರ್ಜ್ನ ನಾವು ಆ್ಯಡ್ ಕೂಡ ಮಾಡಬಹುದು. ಚಾರ್ಜ್ ಇಸ್ ಕ್ವಾಂಟೈಸ್ಡ್. ಕ್ವಾಂಟೈಸ್ಡ್ ಅಂದರೆ ಏನು? ಇದನ್ನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ತಿಳ್ಕೊತೀವಿ ವಾಟ್ ಈಸ್ ಮೀನಿಂಗ್ ಆಫ್ ದಿಸ್ ಕ್ವಾಂಟೈಸೇಷನ್ ಅಂತ. ಚಾರ್ಜ್ ಆಲ್ವೇಸ್ ರಿಸೈಡ್ ಆನ್ ಅದರ್ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಅಂದರೆ ಕಂಡಕ್ಟರ್ ಒಳಗೆ ತಾನೇ ಚಾರ್ಜ್ ಸ್ಟೋರ್ ಆಗುತ್ತೆ, ಅದನ್ನೇ ಹೇಳಿದ್ದಾರೆ. ಚಾರ್ಜ್ ಕೆನಾಟ್ ಎಕ್ಸಿಸ್ಟ್ ವಿತೌಟ್ ಮಾಸ್. ಮಾಸೇ ಇಲ್ಲ ಅಂದರೆ ಚಾರ್ಜ್ ಯಾವತ್ತೂ ಎಕ್ಸಿಸ್ಟ್ ಆಗೋದಿಲ್ಲ ಅಷ್ಟೇ. ಇವಾಗ ಸಮ್ ನೋಟ್ ಪಾಯಿಂಟ್ಸ್ ಇದೆ. ಏನು ಅದು ನೋಟ್ ಪಾಯಿಂಟ್ಸ್ ನೋಡೋಣ. SI ಯೂನಿಟ್ ಆಫ್ ಚಾರ್ಜ್ ಈಸ್ ಕೂಲಂಬ್. ಅಂದರೆ ಕೂಲಂಬ್ ಅನ್ನೋದು ಚಾರ್ಜ್ನ SI ಯೂನಿಟ್. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಚಾರ್ಜ್ ಈಸ್ AI. ಅಲ್ಲ, ವಾಟ್ ಈಸ್ AT? AT ಅನ್ನೋದು ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದಿಸ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಆರ್ ಬೇಸಿಕ್ ಚಾರ್ಜ್. What is meaning of this electric charge or basic charge andre these both are same which is denoted by E. adu idrudu sentence nodana. It is the lowest charge that can be added to the body or removed from the body. idu lowest charge andre lower alli lower. ಎಷ್ಟು ಲೋವರ್ ಚಾರ್ಜು ನಾವು ಒಂದು ಬಾಡಿಯಿಂದ ತೆಗಿಬಹುದು ಅಥವಾ ಒಂದು ಬಾಡಿಗೆ ಇನ್ಸರ್ಟ್ ಮಾಡ್ಬೋದು. ಇದನ್ನೇ ನಾವು ಎಲಿಮೆಂಟರಿ ಚಾರ್ಜ್ ಆರ್ ಬೇಸಿಕ್ ಚಾರ್ಜ್ ಅಂತ ಹೇಳ್ತೀವಿ, ವಿಚ್ ಇಸ್ ಡಿನೋಟೆಡ್ ಬೈ ಇ. ಅಂದರೆ ಈ ವ್ಯಾಲ್ಯೂ ಏನು ಅಂದರೆ 1.602 ಇಂಟು 10⁻⁻19 ಕೂಲಂಬ್. ಕೂಲಂಬ್ ಯಾಕಂದರೆ ಚಾರ್ಜ್ SI ಯೂನಿಟ್ ಏನು? ಕೂಲಂಬ್, ವಿಚ್ ಇಸ್ ಡಿನೋಟೆಡ್ ಬೈ ಸಿ. ಓಕೆ, ನಾನು ಆವಾಗಲೇ ಹೇಳಿದ್ದೆ ಪ್ರಾಪರ್ಟೀಸಲ್ಲಿ ವಾಟ್ ಈಸ್ ಕ್ವಾಂಟೈಸೇಷನ್ ಹೇಳ್ತೀನಿ ಅಂತ. ಇಲ್ಲಿ ಬಂದಿದೆ ವಾಟ್ ಈಸ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ. ಓಕೆ, ವಾಟ್ ಈಸ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂದರೆ ಚಾರ್ಜ್ ಆನ್ ದಿ ಬಾಡಿ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಚಾರ್ಜ್. ಅಂದರೆ ಏನು ಅಂದರೆ Q ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್, ಪ್ಲಸ್ ಕೂಡ ಆಗಿರ್ಬೋದು ಮೈನಸ್ ಕೂಡ ಆಗಿರ್ಬೋದು. N ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, E ಅಂದ್ರೆ ಏನು? ಚಾರ್ಜ್, ಎಲಿಮೆಂಟರಿ ಚಾರ್ಜ್ ಆರ್ ಬೇಸಿಕ್ ಚಾರ್ಜ್ ನಾವು ಓದಿದ್ವಲ್ಲ ಅದು, which value is 1.602 into 10⁻⁻19
ಕೂಲಂಬ್. ಎನ್ ಅಂದರೆ ಏನು? ವಿಚ್ ಇಸ್ ಇಂಟೀಜರ್, ಯಾವುದಾದ್ರೂ ನಂಬರ್ ಆಗಿರ್ಬೋದು. ಇ ಇಸ್ ಎ ಬೇಸಿಕ್ ಚಾರ್ಜ್. ಓಕೆ, ಇವಾಗ ನಾವು ಚಾರ್ಜ್ ಅಂದರೆ ಏನು, ಪ್ರಾಪರ್ಟೀಸ್ ಆಫ್ ಚಾರ್ಜ್ ಅಂದರೆ ಏನು, ಮತ್ತು SI ಯೂನಿಟ್ ಆಫ್ ಚಾರ್ಜ್ ಏನು, ಡೈಮೆನ್ಷನಲ್ ಫಾರ್ಮುಲಾ ಏನು ವಿಚ್ ಇಸ್ AT, ಮತ್ತು ಎಲಿಮೆಂಟರಿ ಚಾರ್ಜ್ ಅಂದರೆ ಏನು, ನನ್ ಅದರ್ ದ್ಯಾನ್ ಬೇಸಿಕ್ ಚಾರ್ಜ್, ಎರಡು ಸೇಮೆ. ಮತ್ತು ಅದ್ರ ವ್ಯಾಲ್ಯೂ ಏನು, ಮತ್ತು ವಾಟ್ ಈಸ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅನ್ನೋದನ್ನ ನಾವು ಈ ಪೇಜಲ್ಲಿ ನೋಡಿದ್ದೀವಿ. ಇವಾಗ ನೆಕ್ಸ್ಟ್ ಪೇಜಲ್ಲಿ ನೋಡೋಣ. ಚಾರ್ಜಿಂಗ್ ಆರ್ ಎಲೆಕ್ಟ್ರಿಫಿಕೇಶನ್. ಹಂಗಂದ್ರೆ ಚಾರ್ಜಿಂಗ್ ಆರ್ ಎಲೆಕ್ಟ್ರಿಫಿಕೇಶನ್ ಎರಡು ಸೇಮ್ ವರ್ಡೇ. ಅದ್ರ ಡೆಫಿನೇಷನ್ ನೋಡೋಣ. ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಇಸ್ ಕಾಲ್ಡ್ ಚಾರ್ಜಿಂಗ್ ಆರ್ ಎಲೆಕ್ಟ್ರಿಫಿಕೇಶನ್. ಎರಡು ಒಂದೇ. ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ನಾವು ಎಲೆಕ್ಟ್ರಾನ್ಸ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಅಂದರೆ ಅದನ್ನು ನಾವು ಚಾರ್ಜಿಂಗ್ ಆರ್ ಎಲೆಕ್ಟ್ರಿಫಿಕೇಶನ್ ಅಂತ ಹೇಳ್ತಾರೆ. ಈ ಚಾರ್ಜಿಂಗ್ನ ನಾವು 3 ಥರ ಮಾಡ್ಬೋದು. 3 ಮೆಥಡ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಏನೇನು ಮೆಥಡ್ ಅಂದರೆ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಯೂಸ್ ಮಾಡ್ಬೋದು, ಚಾರ್ಜಿಂಗ್ ಬೈ ಕಂಡಕ್ಷನ್ ಯೂಸ್ ಮಾಡ್ಬೋದು, ಚಾರ್ಜಿಂಗ್ ಬೈ ಇಂಡಕ್ಷನ್ ಕೂಡ ನಾವು ಯೂಸ್ ಮಾಡ್ಬೋದು. ಫಸ್ಟ್ ಇವಾಗ ನಾವು ಚಾರ್ಜಿಂಗ್ ಬೈ ಫ್ರಿಕ್ಷನ್ ನೋಡೋಣ. ಈ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಎಷ್ಟೊಂದು ಸಲ MCQ ಅಲ್ಲಿ ಕೇಳೋ ಚಾನ್ಸಸ್ ಇದೆ ಇದ್ರ ಎಕ್ಸಾಂಪಲ್ಸ್ನ. ಅದಕ್ಕೆ ಎಕ್ಸಾಂಪಲ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ನೋಡೋಣ. ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂದರೆ ಏನು? When two bodies are rubbed against each other, the electrons are transferred from one body to another body. The body which ಇಷ್ಟೇ ಡೆಫಿನೇಷನ್ ಇರೋದು. ಏನು ಡೆಫಿನೇಷನ್ ಅಂದರೆ ಇವಾಗ 2 ಬಾಡೀಸು ನಾವು ಏನಾದರೂ ರಬ್ ಮಾಡಿದ್ರೆ ಒಂದು ಬಾಡಿ ಏನಾಗುತ್ತೆ, ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಏನಾಗುತ್ತೆ, ಎಲೆಕ್ಟ್ರಾನ್ಸು ಟ್ರಾನ್ಸ್ಫರ್ ಆಗುತ್ತೆ. ಅಷ್ಟೇ ಇದು ಡೆಫಿನೇಷನ್ ಮೀನಿಂಗ್. ಯು ಕ್ಯಾನ್ ರೈಟ್ ಇನ್ ಯುವರ್ ಓನ್ ವರ್ಡ್ಸ್. ಅಂದರೆ 2 ಬಾಡೀಸ್ ರಬ್ ಆದಾಗ ಎಲೆಕ್ಟ್ರಾನ್ಸ್ಗೆ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಅಷ್ಟೇ. ಓಕೆ, ಇವಾಗ ಒಂದು ಬಾಡಿ ಮತ್ತು ಇನ್ನೊಂದು ಬಾಡಿ ಹಿಂಗೆ ರಬ್ ಮಾಡಿದಾಗ ದಿ ಬಾಡಿ ವಿಚ್ ಲಾಸಸ್ ಎಲೆಕ್ಟ್ರಾನ್ಸ್ ಬಿಕಮ್ ಪಾಸಿಟಿವ್ಲಿ ಚಾರ್ಜ್ ಆ್ಯಂಡ್ ದಿ ಬಾಡಿ ವಿಚ್ ಗೈನ್ಸ್ ಎಲೆಕ್ಟ್ರಾನ್ಸ್ ಬಿಕಮ್ ನೆಗೆಟಿವ್ಲಿ ಚಾರ್ಜ್. ದಿಸ್ ಕೈಂಡ್ ಆಫ್ ಚಾರ್ಜಿಂಗ್ ಇಸ್ ಕಾಲ್ಡ್ ಆಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ನೀವು ಇಲ್ಲಿವರೆಗೂ ಬರೆದ್ರೂ ಸಾಕು, ಅಥವಾ ನೀವು ಪೂರ್ತಿ ಬರೆಯೋದಾದರೂ ಬರಿಬೋದು. ದಿ ಬಾಡಿ ವಿಚ್ ಲಾಸಸ್ ಎಲೆಕ್ಟ್ರಾನ್ಸ್ ಬಿಕಮ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ. ಅಂದರೆ ಬಾಡಿಗೆ ಏನು ಲಾಸ್ ಮಾಡ್ಕೊಂಡಿರುತ್ತೆ ಎಲೆಕ್ಟ್ರಾನ್ಸ್, ಅಂದರೆ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡಿರುತ್ತೆ ಎಲೆಕ್ಟ್ರಾನ್, ಅಂದರೆ ಅದಕ್ಕೆ ಲಾಸ್ ಆಗಿರುತ್ತೆ. ಆ ಎಲೆಕ್ಟ್ರಾನ್ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ. ನಿಮ್ಮ ಕೆಮಿಸ್ಟ್ರಿಯಲ್ಲೂ ಹಾಗೆ ಅಲ್ವಾ, ಅದೇ ಥರ. ಇವಾಗ ಬಾಡಿ ಗೈನ್ ಆಗುತ್ತೆ ಅಂದ್ಕೊಳ್ಳಿ. ಗೈನ್ ಆದರೆ ಏನಾಗುತ್ತೆ, ಇಟ್ ಗೆಟ್ಸ್ ನೆಗೆಟಿವ್ಲಿ ಚಾರ್ಜ್. ಈ ಥರ ಚಾರ್ಜ್ ಆಗೋದನ್ನ ನಾವು ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತೀವಿ. ಚಾರ್ಜಿಂಗಲ್ಲಿ ಇದು ಒಂದು ಮೆಥಡ್. ಆರ್ ಎಲೆಕ್ಟ್ರಿಫಿಕೇಷನಲ್ಲಿ ಈ ಮೆಥಡಿಂದ ನಾವು ಎಲೆಕ್ಟ್ರಾನ್ಸ್ನ ಟ್ರಾನ್ಸ್ಫರ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ಸ್ ನೋಡೋಣ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ MCQ ಅಲ್ಲಿ ಎಷ್ಟೊಂದು ಸಾರಿ ಇದನ್ನು ಕೇಳಿದ್ದಾರೆ. ವಿಚ್ ಬಾಡಿ ಗೆಟ್ಸ್ ಪಾಸಿಟಿವ್ಲಿ ಚಾರ್ಜ್ ಅಥವಾ ವಿಚ್ ಬಾಡಿ ಗೆಟ್ ನೆಗೆಟಿವ್ಲಿ ಚಾರ್ಜ್ ಅನ್ನೋದನ್ನ ನೀವು ಕ್ಲೀನಾಗಿ ನೋಡ್ಕೋಬೇಕು. ಇವಾಗ ಫಸ್ಟ್ ಎಕ್ಸಾಂಪಲ್ ನೋಡೋಣ. ವೆನ್ ಎ ಗ್ಲಾಸ್ ರಾಡ್ ಈಸ್ ರಬ್ಬಡ್ ವಿತ್ ಎ ಸಿಲ್ಕ್, ದಿ ಗ್ಲಾಸ್ ರಾಡ್ ಬಿಕಮ್ ಪಾಸಿಟಿವ್ಲಿ ಚಾರ್ಜ್ ಆ್ಯಂಡ್ ಸಿಲ್ಕ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ ಅಂತ ಇದೆ. ಇವಾಗ ಗ್ಲಾಸ್ ರಾಡು ಮತ್ತು ಸಿಲ್ಕ್ನ ನಾವು ರಬ್ ಮಾಡ್ತಿದ್ದೀವಿ. ದೀಸ್ ಆರ್ ದಿ 2 ಬಾಡೀಸ್ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಗ್ಲಾಸ್ ರಾಡ್ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್. ಅಂದರೆ ಅದಕ್ಕೆ ಏನಾಗಿರುತ್ತೆ, ಗ್ಲಾಸ್ ರಾಡ್ ಲಾಸಸ್ ದಿ ಎಲೆಕ್ಟ್ರಾನ್ಸ್ ಆಗಿರುತ್ತೆ, ಅದಕ್ಕೆ ಪಾಸಿಟಿವ್ಲಿ ಚಾರ್ಜ್ಡ್ ಆಗಿದೆ. ಆ್ಯಂಡ್ ಸಿಲ್ಕ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ಡ್. ಅಂದರೆ ಏನಾಗಿದೆ, ನೆಗೆಟಿವ್ಲಿ ಚಾರ್ಜ್ಡ್ ಅಂದರೆ ಇಟ್ ಗೈನ್ಸ್ ಎಲೆಕ್ಟ್ರಾನ್ಸ್, ಅದು ಎಲೆಕ್ಟ್ರಾನ್ಸ್ನ ಪಡ್ಕೊಂಡಿರುತ್ತೆ, ಅದಕ್ಕೆ ನೆಗೆಟಿವ್ಲಿ ಚಾರ್ಜ್ಡ್. ಇವಾಗ ಸೆಕೆಂಡ್ ಎಕ್ಸಾಂಪಲ್ನ ನೋಡೋಣ. ವೆನ್ ಡ್ರೈ ಹೇರ್ ಈಸ್ ರಬ್ಬಡ್ ವಿತ್ ಎ ಕೂಮ್, ದಿ ಡ್ರೈ ಹೇರ್ ಬಿಕಮ್ ಪಾಸಿಟಿವ್ಲಿ ಚಾರ್ಜ್ಡ್ ಆ್ಯಂಡ್ ಕೂಮ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ಡ್. ನಾವು ಹೇರ್ನ ಮತ್ತು ಕೂಂಬನ ರಬ್ ಮಾಡೋಣ. ಆವಾಗ ಡ್ರೈ ಹೇರ್ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ. ಪಾಸಿಟಿವ್ಲಿ ಚಾರ್ಜ್ಡ್ ಅಂದರೆ ಏನಾಗಿರುತ್ತೆ, ವಿಚ್ ಲಾಸಸ್ ಎಲೆಕ್ಟ್ರಾನ್ಸ್. ಆ್ಯಂಡ್ ನೆಗೆಟಿವ್ಲಿ ಚಾರ್ಜಸ್ ಅಂದರೆ ಇಟ್ ಗೈನ್ಸ್ ಎಲೆಕ್ಟ್ರಾನ್ ಅಂತ.
ಅಂದರೆ ಕೂಂಬು ಎಲೆಕ್ಟ್ರಾನ್ಸ್ನ ಗೈನ್ ಮಾಡ್ಕೊಂಡಿದೆ ಮತ್ತು ಹೇರು ಎಲೆಕ್ಟ್ರಾನ್ಸ್ನ ಲಾಸ್ ಮಾಡ್ಕೊಂಡಿದೆ. ಇವಾಗ ಥರ್ಡ್ ಎಕ್ಸಾಂಪಲ್ ನೋಡೋಣ. ವೆನ್ ಆ್ಯನ್ ಕೂಂಬ್ ರಾಡ್ ಈಸ್ ರಬ್ಬಡ್ ವಿತ್ ದಿ ಫರ್, ದಿ ಎಬೋನೇಟ್ ರಾಡ್ ಗೆಟ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಆ್ಯಂಡ್ ಫರ್ ಗೆಟ್ಸ್ ಪಾಸಿಟಿವ್ಲಿ ಚಾರ್ಜ್ಡ್. ಅಂದರೆ ಎಬೋನೇಟ್ ರಾಡ್ ಮತ್ತು ನಾವು ಫರ್ನ ರಬ್ ಮಾಡ್ತೀವಿ, ಅವಾಗ ಏನಾಗುತ್ತೆ, ಎಬೋನೇಟ್ ರಾಡು ನೆಗೆಟಿವ್ಲಿ ಚಾರ್ಜ್ಡ್ ಆಗುತ್ತೆ, ಫರ್ ಏನಾಗುತ್ತೆ ಪಾಸಿಟಿವ್ಲಿ ಚಾರ್ಜ್ಡ್. ಪಾಸಿಟಿವ್ಲಿ ಚಾರ್ಜ್ಡ್ ಅಂದರೆ ಲಾಸ್ ಆಗಿದೆ, ನೆಗೆಟಿವ್ಲಿ ಚಾರ್ಜ್ಡ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಂದರೆ ವಿಚ್ ಗೈನ್ಸ್ ಎಲೆಕ್ಟ್ರಾನ್ಸ್, ನೆಗೆಟಿವ್ಲಿ ಚಾರ್ಜ್ಡ್ ಆ್ಯಂಡ್ ಪಾಸಿಟಿವ್ಲಿ ಚಾರ್ಜ್. ನೆಗೆಟಿವ್ಲಿ ಚಾರ್ಜ್ಡ್ ಅಂದರೆ ಇಟ್ ಗೈನ್ಸ್ ಎಲೆಕ್ಟ್ರಾನ್ಸ್, ಪಾಸಿಟಿವ್ಲಿ ಅಂದರೆ ಇಟ್ಸ್ ಲಾಸ್ ಎಲೆಕ್ಟ್ರಾನ್ಸ್. ಓಕೆ, ಇವಾಗ ನಾವು ಫಸ್ಟ್ ಮೆಥಡ್ ಆಫ್ ಎಲೆಕ್ಟ್ರಿಫಿಕೇಶನ್ ಆಫ್ ಚಾರ್ಜಿಂಗ್ನ ಮುಗಿಸಿದ್ದೀವಿ. ವಾಟ್ ಈಸ್ ಇಟ್? ಇಟ್ ಈಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ಇವಾಗ ಸೆಕೆಂಡ್ ಮೆಥಡ್ ಇದೆ ಚಾರ್ಜಿಂಗ್ ಬೈ ಕಂಡಕ್ಷನ್, ಅದನ್ನು ನೋಡೋಣ. ಓಕೆ, ಇದಕ್ಕಿಂತ ಮುಂಚೆ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಅಂದರೆ ಏನು? ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಬೈ ರಬ್ಬಿಂಗ್ ಟು ಬಾಡೀಸ್ ಅಲ್ವಾ. ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಅಂದರೆ ಟು ಬಾಡೀಸ್ನ ರಬ್ ಮಾಡಿದಾಗ ಅಲ್ಲಿ ಏನು ಕ್ರಿಯೇಟ್ ಆಗುತ್ತೆ? ಫ್ರಿಕ್ಷನ್. ಅದಕ್ಕೆ ಇದನ್ನ ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ. ಮತ್ತೆ ಒಂದು ನೋಟ್ ಪಾಯಿಂಟ್ ಹೇಳಬೇಕಾಗಿತ್ತು. ಈ ಚಾರ್ಜಸ್ಸಲ್ಲಿ 2 ಟೈಪ್ಸ್ ಆಫ್ ಚಾರ್ಜಸ್ ಬರುತ್ತೆ. ಒನ್ ಈಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಅನದರ್ ಒನ್ ಈಸ್ ನೆಗೆಟಿವ್ ಚಾರ್ಜ್. ನಾವು ಇವೆರಡು ಚಾರ್ಜನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ, ಇದು ಪ್ರಾಪರ್ಟಿನ ಡಿಫರೆನ್ಶಿಯೇಟ್ ಮಾಡಿದ್ರೆ ಅದನ್ನು ಏನಂತ ಕರೀತಾರೆ ಅಂದರೆ ಪೊಲ್ಯಾರಿಟಿ ಆಫ್ ಚಾರ್ಜ್ ಅಂತ ಹೇಳ್ತಾರೆ. ಏನು? ಪೊಲ್ಯಾರಿಟಿ ಆಫ್ ಚಾರ್ಜ್. ವಾಟ್ ಇಸ್ ದಿಸ್ ಪೊಲ್ಯಾರಿಟಿ ಆಫ್ ಚಾರ್ಜ್ ಅಂದರೆ ಡಿಫರೆನ್ಶಿಯೇಟ್ ಮಾಡಿದ್ರೆ ನಾವು ಈ ಪ್ರಾಪರ್ಟೀಸ್, ವಿಚ್ ಪ್ರಾಪರ್ಟೀಸ್? ಪಾಸಿಟಿವ್ ಮತ್ತು ನೆಗೆಟಿವ್, ಅದನ್ನು ನಾವು ಪೊಲ್ಯಾರಿಟಿ ಆಫ್ ಚಾರ್ಜ್ ಅಂತ ಕರಿತೀವಿ. ಓಕೆ, ಇವಾಗ ಚಾರ್ಜಿಂಗ್ ಬೈ ಕಂಡಕ್ಷನ್ ನೋಡೋಣ. ಚಾರ್ಜಿಂಗ್ ಆಫ್ ಆನ್ ಅನ್ಚಾರ್ಜ್ಡ್ ಬಾಡಿ ಬೈ ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ದಿ ಚಾರ್ಜ್ಡ್ ಬಾಡಿ ಇಸ್ ಕಾಲ್ಡ್ ಚಾರ್ಜಿಂಗ್ ಬೈ ಕಂಡಕ್ಷನ್. ಅಂದರೆ ಒಂದು ಅನ್ಚಾರ್ಜ್ಡ್ ಬಾಡಿ ಇದೆ, ಅದನ್ನು ನಾವು ಪಕ್ಕದಲ್ಲೇ ಚಾರ್ಜ್ಡ್ ಬಾಡಿ ಇಟ್ಟಿದ್ದೀವಿ. ಅವಾಗ ಏನಾಗುತ್ತೆ? ಅನ್ಚಾರ್ಜ್ಡ್ ಬಾಡಿ ಚಾರ್ಜ್ಡ್ ಬಾಡಿಯಿಂದ ಎಲೆಕ್ಟ್ರಾನ್ಸ್ನ ಗೈನ್ ಮಾಡ್ಕೊಳ್ಳುತ್ತೆ. ಇಟ್ ಗೆಟ್ ಎಲೆಕ್ಟ್ರಾನ್ಸ್ ಫ್ರಮ್ ಚಾರ್ಜ್ಡ್ ಬಾಡಿ. ದಿಸ್ ಅನ್ಚಾರ್ಜ್ಡ್ ಬಾಡಿ ಗೆಟ್ಸ್ ಎಲೆಕ್ಟ್ರಾನ್ಸ್ ಫ್ರಮ್ ದಿಸ್ ಚಾರ್ಜ್ಡ್ ಬಾಡಿ. ಇದನ್ನು ನಾವು ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತ ಹೇಳ್ತೀವಿ. ದಟ್ ಈಸ್ ದಿ ಸೆಂಟೆನ್ಸ್. ಇವಾಗ ನೆಕ್ಸ್ಟ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಚಾರ್ಜಿಂಗ್ ಆಫ್ ಆನ್ ಅನ್ಚಾರ್ಜ್ಡ್ ಬಾಡಿ without any physical contact with charged body is called charging by induction. ಇವಾಗ ಅನ್ಚಾರ್ಜ್ಡ್ ಬಾಡಿ ಇದೆ, ಅದ್ರ ಪಕ್ಕದಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟಲ್ಲೇ ಚಾರ್ಜ್ಡ್ ಬಾಡಿ ಇದೆ ಅಂದ್ಕೊಳ್ಳಿ, ಆದರೂ ಇದು ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ತಿಲ್ಲ ಅಂದರೆ ಅದು ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತೆ. ಬೇರೆ ಮೆಥಡ್, ಬೇರೆ ಸೋರ್ಸಿಂದ ನಾವು ಎಲೆಕ್ಟ್ರಾನ್ಸ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ. ದಟ್ ಈಸ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಇಲ್ಲಿವರೆಗೂ ನಾವೇನೇನು ನೋಡ್ಕೊಂಡು, ಚಾರ್ಜಿಂಗ್ ಅಂದರೆ ಏನು, ಮೆಥಡ್ಸ್ ಆಫ್ ಚಾರ್ಜಿಂಗಲ್ಲಿ ಯಾವ್ದು? ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್, ಮತ್ತು 2 ಟೈಪ್ಸ್ ಆಫ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್, ಆ್ಯಂಡ್ ಇಟ್ ಈಸ್ ಡಿಫರೆನ್ಶಿಯೇಟೆಡ್ ಬೈ ಎ ಪ್ರಾಪರ್ಟಿ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಪೊಲಾರಿಟಿ ಆಫ್ ಚಾರ್ಜಸ್. ಮತ್ತು ಎಕ್ಸಾಂಪಲ್ಸು ಏನೇನು ಎಕ್ಸಾಂಪಲು? 3 ಎಕ್ಸಾಂಪಲು: ಗ್ಲಾಸ್ ರಾಡ್ ಆ್ಯಂಡ್ ಸಿಲ್ಕ್, ಸೆಕೆಂಡು ಡ್ರೈ ಹೇರ್ ವಿತ್ ಕೂಂಬ್, ಆ್ಯಂಡ್ ಥರ್ಡ್ ಈಸ್ ಎಬೋನೇಟ್ ರಾಡ್ ವಿತ್ ಫರ್. ಇವಾಗ ಸ್ವಲ್ಪ ನ್ಯೂಮರಿಕಲ್ಸ್, ಈ ನ್ಯೂಮರಿಕಲ್ಸ್ ಜಾಸ್ತಿ ಮಾರ್ಕ್ಸಿಗೆ ಕೊಡೋಲ್ಲ, ಕೊಟ್ಟರೆ 2 ಮಾರ್ಕ್ಸಿಗೆ ಕೊಡಬಹುದು. ಇವಾಗ ನೋಡಿ, ವಾಟ್ ಈಸ್ ದಿಸ್ ಚಾರ್ಜ್ ಗೈನಡ್? ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ನೋಡ್ಕೊಂಡಿರಿ ಒಂದ್ಸಲಿ ಇಷ್ಟು ನ್ಯೂಮರಿಕಲ್ಸ್ನ. ವಾಟ್ ಈಸ್ ದಿಸ್ ಚಾರ್ಜ್ ಗೈನಡ್ ಬೈ ದಿ ಬಾಡಿ ವೆನ್ 1000 ಎಲೆಕ್ಟ್ರಾನ್ಸ್ ಆರ್ ರಿಮೂವ್ ಫ್ರಮ್ ಇಟ್ ಅಂತ ಕೇಳಿದ್ದಾರೆ. ಅವ್ರು ಏನು ಕೇಳ್ತಿರೋದು? ಚಾರ್ಜ್. ನಾವು ಲಾಸ್ಟಲ್ಲಿ ನೋಡಿದ್ದು ಕ್ವಾಂಟೈಸೇಷನ್ ಆಫ್ ಚಾರ್ಜಲ್ಲಿ ಇಲ್ಲಿ ನೋಡಿದ್ದು ಫಾರ್ಮುಲಾ.
ಕ್ಯೂ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಎನ್ ಇ ಅಂತ. ಅದೇ ಫಾರ್ಮುಲಾನ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ. ಎನ್ ಅಂದರೆ ಏನು? ಇಂಟೀಜರ್ಸ್ ಅಲ್ವಾ? ಇಲ್ಲಿ ಮೆನ್ಷನ್ ಆಗಿದೆ. ಎನ್ ಅಂದರೆ ಇಂಟೀಜರ್ಸ್. ಇ ಇಸ್ ದಿ ಬೇಸಿಕ್ ಚಾರ್ಜ್, ಅದನ್ನೇ ಇಲ್ಲಿ ಕೊಟ್ಟಿದ್ದೀವಿ. ಕ್ಯೂ ಇಸ್ ಈಕ್ವಲ್ಸ್ ಟು ಪ್ಲಸ್ ಎನ್ ಇ ಅಂತ ಇದೆ. ಇವಾಗ ಇಲ್ಲಿ 1000, ಯಾಕಂದರೆ ಎಷ್ಟು ಇದೆ ಇಂಟೀಜರ್ಸ್? 1000 ಇಂಟು ಇ ಎಷ್ಟಿದೆ? ಈ ವ್ಯಾಲ್ಯೂ ಇಸ್ ಸಿಮಿಲರ್ ಫಾರ್ ಎವ್ರಿ ನ್ಯೂಮರಿಕಲ್, ಯಾಕಂದರೆ ಹೀಗೆ ಅದರದೇ ಆದ ವ್ಯಾಲ್ಯೂ ಇದೆ. ನೀವು 1.602 ಇಂಟು 10⁻⁻19 ಕೂಲಮ್ ಇಷ್ಟು ಹಾಕೊಬೋದು, ಅಥವಾ 1.6 ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕೂಡ ಹಾಕೊಬೋದು. ಇದನ್ನು ನೀವು ಎರಡು ಮಲ್ಟಿಪ್ಲೈ ಮಾಡಿದ್ರೆ we get 1.6 into 10⁻⁻16 ಕೂಲಮ್. ಇವಾಗ ಸೆಕೆಂಡ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಚಾರ್ಜ್ ಗೈನ್ಡ್ ಬೈ ದಿ ಬಾಡಿ ವೆನ್ 1000 electrons ಆರ್ ಆ್ಯಡೆಡ್ ಟು ಇಟ್? ಇಲ್ಲಿ ನೋಡಿ, ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಫಸ್ಟ್ ಕ್ವಶನಲ್ಲಿ ರಿಮೂವ್ಡ್ ಫ್ರಮ್ ಇಟ್ ಅಂತ ಇದೆ, ಸೆಕೆಂಡ್ ಕ್ವಶನಲ್ಲಿ ಆ್ಯಡೆಡ್ ಟು ಇಟ್ ಅಂತ ಇದೆ. ಆ್ಯಡ್ ಆದರೆ ಏನಾಗುತ್ತೆ? ನಾವು ಎಕ್ಸಾಂಪಲ್ಸಲ್ಲಿ ನೋಡಿದ್ದೀವಿ, ನೆಗೆಟಿವ್ ಬರುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್. ರಿಮೂವ್ ಫ್ರಮ್ ಇಟ್ ಅಂದರೆ ಇಟ್ ಗೆಟ್ಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ. ಇವಾಗ ಅದೇ ಫಾರ್ಮುಲಾನ ವಿತ್ ನೆಗೆಟಿವ್ ಸಿಂಬಲ್ ಹಾಕೋತೀವಿ ಅಷ್ಟೇ. ಅದೇ ನಂಬರ್ಸ್ ಎಲ್ಲ ಅದೇ ಇರುತ್ತೆ, ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಇವಾಗ ಥರ್ಡ್ ಕ್ವಶನ್ನ ನೋಡೋಣ. What is the charge gained by the body when 1 million electrons are added to it ಅಂತ ಇದೆ. ಅಂದರೆ ಎನ್ ವ್ಯಾಲ್ಯೂ ಎಷ್ಟು? ಇಂಟೀಜರ್, ದಟ್ ಈಸ್ 1 million. 1 million ನಾವು ಹೆಂಗಂತ ಹಾಕ್ಕೊಂಡಿದ್ದೀವಿ ಅಂದರೆ 10⁻⁶ ಅಂತ ಹಾಕ್ಕೊಬೋದು, ಅಥವಾ ನೀವು 7 zeros ಅಂತ ಕೂಡ ಹಾಕ್ಕೊಳ್ಬೋದು, ಅಥವಾ 10⁻⁶ ಕೂಡ ಹಾಕ್ಕೊಬೋದು, ವಿಚ್ ಇಸ್ ಲೆಫ್ಟ್ ಟು ಯು. ಇವಾಗ ಕ್ಯೂ ಇಸ್ ಈಕ್ವಲ್ಸ್ ಟು ನೆಗೆಟಿವ್ ಎನ್ ಇ ಫಾರ್ಮುಲಾ ಇದು. ಈ ಫಾರ್ಮುಲಾಗೆ ನಾವು ಎನ್ ವ್ಯಾಲ್ಯೂ ಎಷ್ಟು? 1 million ಇಂಟು ಇ ಮಾಡಿಕೊಂಡ್ರೆ ನಮಗೆ ವ್ಯಾಲ್ಯೂ ಸಿಕ್ಬಿಡುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಎಲೆಕ್ಟ್ರಾನ್ಸ್ ಡೂ ಕಾನ್ಸ್ಟಿಟ್ಯೂಟ್ ದ ಚಾರ್ಜ್ ಆಫ್ 1 ಕೂಲಂಬ್? ಇವಾಗ ಕ್ವಶನ್ ಚೇಂಜ್ ಆಗಿದೆ. ಹೌ ಮೆನಿ ಎಲೆಕ್ಟ್ರಾನ್ಸ್ ಅಂತ ಕೇಳ್ತಿದ್ದಾರೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ನಮ್ಮನ್ನೇ ಕೇಳ್ತಿದ್ದಾರೆ ಅವರು. ಅದಕ್ಕೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ದು ಫಾರ್ಮುಲಾ ಇದೆ, ದಟ್ ಈಸ್ ಎನ್ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಇ, ದಟ್ ಈಸ್ 1 divided by 1.6 ಇಂಟು 10⁻⁻9. ಇದನ್ನು ನಾವು ಮೇಲ್ಗಡೆ ತೊಗೊಂಡ್ರೆ ಏನಾಗುತ್ತೆ? ಅಪ್ಪರ್ ಸೈಡ್ ತೊಗೊಂಡ್ರೆ ನೆಗೆಟಿವ್ ಇದ್ದಿದ್ದು 10⁻⁻9 ಇರೋದು 10⁻⁹ ಆಗುತ್ತೆ. -19 ಇದ್ದಿದ್ದು 10⁻⁹ ಆಗುತ್ತೆ. ದಟ್ಸ್ ಆಲ್. ಅವಾಗ ನಾವು ಡೆಸಿಮಲ್ಸ್ನೆಲ್ಲ ಶಿಫ್ಟ್ ಮಾಡಿಕೊಂಡ್ರೆ 6.25 ಇಂಟು 10⁻18 ಎಲೆಕ್ಟ್ರಾನ್ಸ್. ಇಲ್ಲಿ ಹೌ ಮೆನಿ ಎಲೆಕ್ಟ್ರಾನ್ಸ್ ಅಂತ ಕೇಳಿರೋದ್ರಿಂದ ನಾವು ಎಲೆಕ್ಟ್ರಾನ್ಸ್ ಅಂತ ಮೆನ್ಷನ್ ಮಾಡಿದ್ದೀವಿ. ಅಲ್ಲಿ ವಾಟ್ ಈಸ್ ದ ಚಾರ್ಜ್ ಅಂತ ಕೇಳಿದರು. ಚಾರ್ಜ್ದು ಯೂನಿಟ್ ಏನು? ಸಿ. ಅದಕ್ಕೆ ಫಸ್ಟ್ 2 ಕ್ವಶನ್ಸ್ ಅಥವಾ 3 ಕ್ವಶನ್ಸಲ್ಲಿ ನಾವು ಸಿ ಅಂತ SI ಯೂನಿಟ್ನ ಮೆನ್ಷನ್ ಮಾಡಿದ್ದೀವಿ. ಮತ್ತು ಫೋರ್ತ್ ಕ್ವಶನಲ್ಲಿ ಎಲೆಕ್ಟ್ರಾನ್ಸ್ ಅಂತ ನಾವು ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಎಲೆಕ್ಟ್ರಾನ್ಸ್ ಮಸ್ಟ್ ಬಿ ರಿಮೂವ್ಡ್ ಅಂತ ಕೇಳ್ತಿದ್ದಾರೆ. ಫ್ರಮ್ ಆ್ಯನ್ ನ್ಯೂಟ್ರಲ್ ಬಾಡಿ ಇನ್ ಆರ್ಡರ್ ಅಕ್ವೈರ್ ಎ ಚಾರ್ಜ್ ಆಫ್ ಅಯಾನ್. ಅದಕ್ಕೆ ಎನ್ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಇ. ನ್ಯೂಟ್ರಲ್ ಬಾಡಿ ಅಂತ ಕೇಳಿದ್ದಾರೆ, ಅದಕ್ಕೆ ನಾವು 10⁻10 ಇಂಟು 10⁻⁻19 ಅಂತ ಹಾಕ್ಕೊಂಡಿದ್ದೀವಿ. ಮತ್ತು ಚಾರ್ಜ್ ಆಫ್ ಅಯಾನ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ನಾವು ಈ ವ್ಯಾಲ್ಯೂ ಹಾಕ್ಕೊಬೇಕು. ಡಿವೈಡೆಡ್ ಬೈ 1.6 ಇಂಟು 10⁻⁻19 ಈ ವ್ಯಾಲ್ಯೂ. ಅವಾಗ ನಮಗೆ 6.25 ಇಂಟು 10⁻10 ಸಿಗುತ್ತೆ. ಇದು ನಿಮಗೆ ಬೋರ್ಡಲ್ಲಿ ಅಷ್ಟು ಯೂಸ್ ಆಗುತ್ತೋ ಇಲ್ವೋ ಕೊಟ್ಟರು ಕೊಡ್ಬೋದು. ದೇರ್ ಈಸ್ ಅ ಚಾನ್ಸಸ್, ಬಟ್ ಯು ಶುಡ್ ಬಿ ವೆಲ್ ಪ್ರಿಪೇರ್ಡ್. ಇದನ್ನು KCTಯಲ್ಲೂ ಕೇಳಿದ್ರು ಕೇಳ್ಬೋದು. ಓಕೆ, ನೆಕ್ಸ್ಟ್ ಹೋಗೋಣ.
ಓಕೆ, ಕಂಡಕ್ಷನ್ ಅಂತ ಎಲ್ಲ ನಾವು ಓದ್ದು. ಇವಾಗ ವಾಟ್ ಈಸ್ ಮೀನಿಂಗ್ ಆಫ್ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್ ಅಂತ ನೋಡೋಣ. ಕಂಡಕ್ಟರ್ ಅಂದರೆ ಏನು? ದೀಸ್ ಆರ್ ದಿ ಸಬ್ಸ್ಟೆನ್ಸ್ ವಿಚ್ ಅಲೋ ಎಲೆಕ್ಟ್ರಿಕ್ ಚಾರ್ಜಸ್ ಟು ಪಾಸ್ ಥ್ರೂ ದಮ್ ಈಸಿಲಿ. ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಈಸಿಯಾಗಿ ಫ್ಲೋ ಆಗಿಬಿಡುತ್ತೆ ಕಂಡಕ್ಟರ್ಸ್. ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ. ಕಾಪರ್, ಸಿಲ್ವರ್, ಅಲ್ಯೂಮಿನಿಯಂ, ಗೋಲ್ಡ್, ಐರನ್ ಎಕ್ಸೆಟ್ರಾ. ಇದೆಲ್ಲ ಏನಾಗುತ್ತೆ? ಕಂಡಕ್ಟರ್ಸ್ ಆಗುತ್ತೆ. ಯಾಕಂದರೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ ತಕ್ಷಣ ಇಟ್ಸ್ ಗೆಟ್ ಫ್ಲೋ. ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಈ ಮೆಟಲ್ಸಿಂದ. ಯಾವ ಮೆಟಲ್ಸು? ಕಾಪರ್, ಸಿಲ್ವರ್, ಅಲ್ಯೂಮಿನಿಯಂ, ಗೋಲ್ಡ್, ಐರನ್ ಆರ್ ಎಕ್ಸೆಟ್ರಾ. ಈ ಇನ್ಸುಲೇಟರ್ಸ್ ಅಂದರೆ ಏನು? ದೀಸ್ ಆರ್ ದಿ ಸಬ್ಸ್ಟೆನ್ಸ್ ವಿಚ್ ಡು ನಾಟ್ ಅಲೋ ಎಲೆಕ್ಟ್ರಿಕ್ ಚಾರ್ಜಸ್ ಟು ಪಾಸ್ ಥ್ರೂ ದೆಮ್. ಅಂದರೆ ಇದು ಯಾವುದೇ ಕಾರಣಕ್ಕೂ ಅದ್ರ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಕ್ಕೆ ಬಿಡೋದೇ ಇಲ್ಲ, ಅಥವಾ ಎಲೆಕ್ಟ್ರಿಕ್ ಚಾರ್ಜಸ್ನ ಪಾಸ್ ಆಗೋದಕ್ಕೆ ಬಿಡೋದೇ ಇಲ್ಲ. ಎಕ್ಸಾಂಪಲ್ ನೋಡಿದ್ರೆ ಪ್ಲಾಸ್ಟಿಕ್, ರಬ್ಬರ್, ವುಡ್ ಎಕ್ಸೆಟ್ರಾ ಇಷ್ಟೇ. ಆ್ಯಂಡ್ ವುಡ್ ಈಸ್ ಆಲ್ಸೋ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಇನ್ಸುಲೇಟರ್ಸ್. ಇವಾಗ ಯಾರಿಗಾದ್ರೂ ಯಾವುದಾದ್ರೂ ವೈರ್ ಮುಟ್ಟಿ, ಏನಾದರೂ ಎಲೆಕ್ಟ್ರಿಸಿಟಿ ಐಟಮ್ಸ್ ಮುಟ್ಟಿ ಶಾಕ್ ಹೊಡಿತಿದೆ ಅಂದ್ಕೊಳ್ಳಿ, ನಾವು ಇನ್ಸುಲೇಟರ್ಸ್ನ ಯೂಸ್ ಮಾಡಿಬಿಟ್ಟು ಅವ್ರನ್ನ ಬಚಾವ್ ಮಾಡಬೇಕು, ನಾಟ್ ದಿಸ್ ಕಂಡಕ್ಟರ್ಸ್. ದಿಸ್ ರಬ್ಬರ್ ಆ್ಯಂಡ್ ರಬ್ಬರ್ ಆಲ್ಸೋ. ಈ ಎಲೆಕ್ಟ್ರಿಷಿಯನ್ಸ್ ಹ್ಯಾಂಡಿಗೆ ಗ್ಲೌಸ್ ವೇರ್ ಮಾಡಿರ್ತಾರೆ, ರಬ್ಬರ್ ಗ್ಲೌಸ್. ಯಾಕಂದರೆ ಏನಾದರೂ ಅವರು ಎಲೆಕ್ಟ್ರಿಸಿಟಿ ಫ್ಲೋ ಆಗಬಾರ್ದು ಅವ್ರ ಬಾಡಿಗೆ ಅಂತ. ಈ ಕ್ವಶನ್ ಕೂಡ ಕೇಳ್ಬೋದು, ನೀವು ವೆಲ್ ಪ್ರಿಪೇರ್ಡ್ ಆಗಿರಬೇಕು. ನೆಕ್ಸ್ಟ್, ಕೂಲಂಬ್ ಲಾ ಇನ್ ಎಲೆಕ್ಟ್ರಾನಿಕ್ಸ್. ಇವ್ರು 2 ಮಾರ್ಕ್ಸಿಗೆ ತುಂಬ ಸಲ ಕೇಳಿದ್ದಾರೆ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಈ ಕೂಲಂಬ್ಸ್ ಲಾ ಯಾವ ಲಾನ ಫಾಲೋ ಮಾಡುತ್ತೆ ಅಂತ ಕೂಡ ಕೇಳ್ಬೋದು. ಇನ್ವರ್ಸ್ ಸ್ಕ್ವಯರ್ ಲಾನ ಫಾಲೋ ಮಾಡುತ್ತೆ, ವಿಚ್ ಇಸ್ ಇನ್ವರ್ಸ್ ಸ್ಕ್ವಯರ್ ಲಾ. MCQ ಅಲ್ಲಿ ಕೇಳಬಹುದು. ಈಗ ನಾವು ಏನೇನು ಬರಿಬೇಕು ಅಂದರೆ ಸ್ಟೇಟ್ಮೆಂಟ್ ಬರಿಬೇಕು ಮತ್ತು ಎಕ್ಸ್ಪ್ಲೈನೇಷನ್ ಬರಿಬೇಕು. ಸ್ಟೇಟ್ಮೆಂಟಲ್ಲಿ ಏನು ಬರುತ್ತೆ? ಸ್ಟೇಟ್ಮೆಂಟ್ ಪಕ್ಕಾ ಹಿಂಗೆ ಇರಬೇಕು. ಹೇಗೆ ಬರಬೇಕಂದ್ರೆ, ದಿ ಎಲೆಕ್ಟ್ರಿಕಲ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದ. ಈ ಸ್ಟೇಟ್ಮೆಂಟ್ನ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಫಸ್ಟ್ ಎಕ್ಸ್ಪ್ಲೈನೇಷನ್ನ ನೋಡ್ಕೊಳ್ಳಿ. ಇಲ್ಲಿ 2 ಚಾರ್ಜಸ್ ಇದೆ, Q1, Q2, which is get separated by this R ಅಂತ ನಾವು ಅಂದ್ಕೊಳ್ಳೋಣ. 2 ಪಾಯಿಂಟ್ನ ಕನ್ಸಿಡರ್ ಮಾಡಿದ್ದೀವಿ, Q1 ಆ್ಯಂಡ್ Q2, ಆ್ಯಂಡ್ ದೇ ಆರ್ ಸಪರೇಟೆಡ್ ಬೈ ದಿ ಡಿಸ್ಟೆನ್ಸ್ R. ಏರಲ್ಲೇ ಸಪ್ರೇಟ್ ಆಗಿರುತ್ತದು. ನೋಡಿ ಇಲ್ಲಿ ಎಲೆಕ್ಟ್ರಿಕಲ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್. ಎಷ್ಟೊಂದು ಜನ ಪಾಯಿಂಟ್ ಚಾರ್ಜಸ್ ಅಂತ ಮರೆತುಬಿಟ್ಟಿರ್ತಾರೆ. ಇಟ್ ಶುಡ್ ಪಾಯಿಂಟ್ ಚಾರ್ಜಸ್ ಅಂತ ನಾವು ಮೆನ್ಷನ್ ಮಾಡಲೇಬೇಕು. ಆ್ಯಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಆ್ಯಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜಸ್ ಅಂತ ಬರೆದ್ಬಿಡ್ತಾರೆ. ಮ್ಯಾಗ್ನಿಟ್ಯೂಡ್ ಮತ್ತು ಪಾಯಿಂಟ್ ಇವೆರಡೂ ಮಿಸ್ ಮಾಡ್ತಾರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್. ಇದು ಮಿಸ್ ಮಾಡಬಾರ್ದು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಇವಾಗ ಹೆಂಗೆ ಬಂತು ಇದು ಕೂಲಂಬ್ಸ್ ಲಾ ಅಂತ ನೋಡೋಣ. ನೋಡಿ, F is proportional to Q1, Q2 divided by R square. ಅವರು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಅಂದಿರೋದ್ರಿಂದ ಅಪ್ಪರ್ ಸೈಡ್ ಇದೆ Q1, Q2, ಆ್ಯಂಡ್ ಲೋವರ್ ಸೈಡ್ ಡಿವೈಡೆಡ್ ಬೈ R ಸ್ಕ್ವೇರ್ ಅಂತ ಇದೆ, ಬಿಕಾಸ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಡಿಸ್ಟೆನ್ಸ್ ಏನು? R. ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಅಂತ ಹೇಳಿರೋದ್ರಿಂದ R ಸ್ಕ್ವೇರ್ ಆಗುತ್ತೆ. ಇಲ್ಲೂ ಅಷ್ಟೇ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್, ಅದಕ್ಕೆ Q1 ಇಂಟು Q2. ಈ ಫಾರ್ಮುಲಾನ ನೀವು ನೋಡಿದ್ರೆ, ಇದನ್ನು ನೋಡ್ತಾ ಇದ್ರೆ ನಿಮಗಿದು ನೀವೇ ಬರೆದು ಬಿಡ್ಬೋದು. ಆದರೆ ನೀವು ಮರಿಬಾರ್ದು, ಪಾಯಿಂಟ್ ಮತ್ತು ಮ್ಯಾಗ್ನಿಟ್ಯೂಡ್ ಅನ್ನೋ 2 ವರ್ಡನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಓಕೆ, ಇವಾಗ ನಾವು ಪ್ರಪೋರ್ಷನಲ್ ಅನ್ನೋ ಸಿಂಬಲ್ನ ತೆಗೆದ್ಬಿಟ್ಟು ಈಕ್ವಲ್ಸ್ ಟು ಅನ್ನೋ ಸಿಂಬಲ್ ಬರಿಬೇಕು. ಅದಕ್ಕೆ ಈಕ್ವಲ್ಸ್ ಟು ಅಂತ ಸಿಂಬಲ್ ಬರಿಬೇಕಂದ್ರೆ ನಾವು ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ನ ತಗೋಬೇಕು. ಅದಕ್ಕೆ F ಈಕ್ವಲ್ಸ್ ಟು K Q1 Q2 ಬೈ R ಸ್ಕ್ವೇರ್ ಅಂತ ನಾವು ಹಾಕ್ಕೊಂಡಿದ್ದೀವಿ.
ಯಾಕಂತ ಗೊತ್ತಾಯ್ತಾ? ಪ್ರಪೋರ್ಷನಲ್ ತೆಗೆದ್ಬಿಟ್ಟು ಈಸ್ ಈಕ್ವಲ್ಸ್ ಟು ಹಾಕೊಂಡು ನಾವು ಕಾನ್ಸ್ಟೆಂಟ್ನ ತಗೊಳ್ಬೇಕು. ಇವಾಗ ಕಾನ್ಸ್ಟೆಂಟ್ ತಗೊಂಡು ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು ಅಂದರೆ ಕೆ ಇಸ್ ದಿ ಕಾನ್ಸ್ಟೆಂಟ್. ಇವಾಗ ನಾವೇನಂತ ತೊಗೊಂಡಿದ್ದೀವಿ? ಎಫ್ ಇಸ್ ಈಕ್ವಲ್ಸ್ ಟು ಕೆ Q1 Q2 ಬೈ ಆರ್ ಸ್ಕ್ವೇರ್. ಇವಾಗ ಕೆ ವ್ಯಾಲ್ಯೂ ಏನು? ಕೆ ಇಸ್ ಈಕ್ವಲ್ಸ್ ಟು 1/4 ಬೈ ಎಪ್ಸಿಲಾನ್ ನಾಟ್. And epsilon naught is permanently of free sphere. ಓಕೆ, ಇವಾಗ ನಾವಿಷ್ಟು ಕೆ ವ್ಯಾಲ್ಯೂ ಗೊತ್ತಾಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೆ ವ್ಯಾಲ್ಯೂನ ಬರೆದ್ಬಿಟ್ಟು ಎಂಡ್ ಮಾಡಿದ್ರೆ ದಿಸ್ ವಿಲ್ ಬಿ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಅದೇ ಎಫ್ ಇಸ್ ಈಕ್ವಲ್ಸ್ ಟು 1/4 ಬೈ ಎಪ್ಸಿಲಾನ್ ನಾಟ್ Q1 Q2 ಬೈ ಆರ್ ಸ್ಕ್ವಯರ್. ಇಷ್ಟನ್ನು ನೀವು ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಪ್ರಾಪರ್ಟೀಸು ಮತ್ತು ಎಕ್ಸಾಂಪಲ್ಸ್ ಫಾರ್ ದಿಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್ನು ಮತ್ತು ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಮತ್ತು ಡೆಫಿನೇಷನ್ ಆಫ್ ದಿಸ್ ಎಲೆಕ್ಟ್ರಿಕ್ ಚಾರ್ಜಸ್. ಇಷ್ಟು ತುಂಬ ಇಂಪಾರ್ಟೆಂಟ್, ಯಾಕಂದರೆ ತುಂಬ ಸಲ ಇದು ರಿಪೀಟ್ ಆಗಿದೆ. ಇಷ್ಟು ಓದ್ಕೊಳ್ಳಿ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.